ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವದೇವಿತ್. ನೋಡಿ, ಇಡೀ ಕರ್ನಾಟಕವನ್ನು ಸುತ್ತಿ ಕೊನೆಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನಾವು ಆಗಮಿಸಿದ್ದೇವೆ. ಈಗಾಗಲೇ ಕೊಡಗುವಿನಲ್ಲಿ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ವಿ. ಮೈಸೂರಿನಲ್ಲೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋಣ. ಯಾಕಂತಂದರೆ ಬಹಳ ಇಂಟ್ರೆಸ್ಟಿಂಗ್. ನೀವು ಯಾರಿಗೆ ಮತ ಹಾಕ್ತೀರಿ ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ಮೈಸೂರಿನ ಅಭಿವೃದ್ಧಿ ಎಷ್ಟಾಗಿದೆ, ಕ್ಯಾಂಡಿಡೇಟ್ಸ್ ಈ ಹಿಂದೆ ಇದ್ದಂಥ ಅಭ್ಯರ್ಥಿಗಳು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಸಂಸದರು, ಈಗ ಬಂದಿರುವಂಥ ಅಭ್ಯರ್ಥಿಗಳು, ಬಹಳ ಪ್ರಮುಖವಾಗಿ ಮೈಸೂರಿನ ರಾಜವಂಶಸ್ಥರು ಯದುವೀರ್ ಒಡೆಯರ್ ಬಂದಿದ್ದಾರೆ, ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಅವರು ಯಾವ ರೀತಿ ಮುಂದೆ ಕೆಲಸ ಮಾಡ್ಬೋದು. ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ನಿಂದ ವಕ್ತಾರರಾದಂಥ ಎಂ ಲಕ್ಷ್ಮಣ್ ಸ್ಪರ್ಧೆ ಮಾಡ್ತಿದ್ದಾರೆ. ಅವರು ಯಾವ ರೀತಿಯಾಗಿ ಕೆಲಸ ಮಾಡ್ಬೋದು, ಈ ಹಿಂದೆ ಆದಂಥ ಕೆಲಸಗಳೇನು, ಅಭಿವೃದ್ಧಿಗಳೇನು, ಈ ಅಭ್ಯರ್ಥಿಗಳು ನಿಮಗೆ ಒಪ್ಪಿಗೆ, ಇವೆಲ್ಲದರ ಕುರಿತಾಗಿ ಜನಾಭಿಪ್ರಾಯ ಸಂಗ್ರಹ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಮೈಸೂರಿಗೆ ಸಂಬಂಧಪಟ್ಟಂತೆ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಮೈಸೂರು ಲೋಕ ಗೆಲ್ಲಲು ಸಿಎಂ ಪಣ. ಬಿಜೆಪಿ ಅಭ್ಯರ್ಥಿ ಯದುವೀರ್ ಭರ್ಜರಿ ಪ್ರಚಾರ. ಎಸ್, ಮೈಸೂರು ಲೋಕಸಭೆ ಎಲೆಕ್ಷನ್ಗೆ ಇನ್ನು ಕೆಲವೇ ದಿನ ಮಾತ್ರ ಬಾಕಿ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್, ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಭರ್ಜರಿ ಮತಬೇಟೆ ಮಾಡ್ತಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮೈಸೂರು ಲೋಕ ಗೆಲ್ಲಲೇಬೇಕೆಂದು ಪಣ ತೊಟ್ಟಿದ್ದಾರೆ. ಈಗಾಗಲೇ ಆಪರೇಷನ್ ಹಸ್ತ ಮಾಡಿ ಯಶಸ್ವಿಯಾಗಿದ್ದಾರೆ. ಇನ್ನು ಬಿಜೆಪಿಯಿಂದಲೂ ಮೈಸೂರಿನ ಸ್ಥಳೀಯ ನಾಯಕರನ್ನ ಸೆಳೆಯುವಲ್ಲಿ ವಿಜಯೇಂದ್ರ ಕೂಡ ಯಶಸ್ವಿಯಾಗಿದ್ದಾರೆ. ಒಕ್ಕಲಿಗ, ದಲಿತ, ಲಿಂಗಾಯತ, ಅಲ್ಪಸಂಖ್ಯಾತ ಮತಗಳು ಹೆಚ್ಚಿದ್ದು ಯಾರಿಗೆ ಮೈಸೂರು ಪಾಕ ಸಿಗುತ್ತೆ ಅಂತ ಕಾದು ನೋಡಬೇಕಿದೆ. ಇನ್ನು ಜನರ ನಾಡಿ ಮಿಡಿತ ಹೇಗಿದೆ ಎಂದು ಈ ಎಲೆಕ್ಷನ್ ಎಕ್ಸ್ಪ್ರೆಸ್ನಲ್ಲಿ ನೋಡಿಕೊಂಡು ಬನ್ನಿ. ಓಕೆ, ಮೈಸೂರು ಪ್ರತಿಷ್ಠಿತವಾದಂತಹ ಒಂದು ಮಾರ್ಕೆಟ್, ಮೈಸೂರಿಗೆ ಬಂದಿದ್ದೇವೆ. ದೇವರಾಜ ಮಾರ್ಕೆಟ್. ಜನರು ಸಿಕ್ಕಾಪಟ್ಟೆ ಇಲ್ಲಿ ಸಂತೆ ವ್ಯಾಪಾರ ಬಲು ಜೋರು. ಎಲ್ಲರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ, ಯಾರ್ಯಾರು ಏನು ಹೇಳ್ತಾರೆ ಅಂತ. ಮೇಡಮ್ ನಮಸ್ತೆ. ಒಂದು ನಿಮಿಷ ಇರ್ರಿ, ಏನು ನಿಮ್ಮ ಹೆಸರು? ಸಹನ ಅವರೇ, ಈಗ ಯಾವ ಚುನಾವಣೆ ಬರ್ತದೆ? ಒಂದು ನಿಮಿಷ. ನಮಸ್ತೆ, ಏನು ನಿಮ್ಮ ಹೆಸರು? ಕುಮಾರ್. ಕುಮಾರ್ ಅವರೇ, ಮೈಸೂರಲ್ಲಿ ಹೆಂಗೈತೆ ಚುನಾವಣೆ ಕಾವು? ಎಲ್ಲ ನಡೀತಿದೆ. ಸಮಾಧಾನ. ಸಮಾಧಾನ? ಏನ್ ಸಮಾಧಾನ? ಒಟ್ಟು ಎಲ್ಲ ಬಂದು ಕೇಳ್ತಾರೆ, ಹೇಳ್ಬೇಕಂದ್ರೆ ಎಲ್ಲ ಇದು ಹಂಗ. ಈಗ ಯಾರು ಗೆಲ್ಬೇಕೀಗ ಲೋಕಸಭೆಲೆ? ಎಲ್ಲರಿಗೂ ಗೆಲ್ಬೇಕಂದ್ರೆ ಹೇಳಕ್ಕಿಲ್ಲ. ಎಲ್ಲರೂ ಗೆದ್ರು ಒಂದು ಅಂಕ ಮಾಡ್ಬೋದು ನಮ್ಗೆ. ಯಾರು ಕ್ಯಾಂಡಿಡೇಟ್ಸ್ ಹೆಂಗೆ? ಈಗ ರಾಜರು ಬಂದಿದ್ದಾರೆ, ಲಕ್ಷ್ಮಣ್ ಬಂದಿದ್ದಾರೆ, ರಾಜು ಬರ್ತಾರೆ, ಮಾತನ್ನ ಕೇಳ್ತಿದ್ದಾರೆ ಡೈಲಿ. ಅವರು ನಮ್ಮ ಜನ ಬಂದು ಅಂತ ಹೇಳ್ತೀವಿ. ಯಾರು ಗೆಲ್ಬೋದು ಅನ್ಸುತ್ತೆ? ಈಗ ಆಲ್ಮೋಸ್ಟ್ ಮೈಸೂರು ನಡೀತಿದೆ. ಮೈಸೂರಲ್ಲಿ ಮಾಜೂರು ಪದ ಅಂತ ಹೇಳ್ತಾರೆ. ಮಹಾರಾಜರ ಗೆಲ್ಬೋದಾ? ಅಲ್ಲ, ಇದು ಎಂತ ಅಭಿವೃದ್ಧಿ ಎಲ್ಲ ಹೇಗಾಗಿತ್ತು ಮೈಸೂರು ಹಿಂದೆ? ಅಂದ್ರೆ ಮೊದಲು ಮಾರೋದಕ್ಕಿಂತ ಈ ಮಾರೋದು ಸ್ವಲ್ಪ ಬೆಸ್ಟ್ ಆಗಿದೆ. ಈಗ ಅದರಿಂದ ಅಭಿವೃದ್ಧಿ ಮಾಡ್ಬೋದಾ? ಬಂದ್ರೆ ಯಾರು ಬಂದ್ರಿ ಇಲ್ಲಿ? ಈ ಕ್ಯಾಂಡಿಡೇಟ್ ಮಹಾರಾಜರು ಬರ್ತಾರೆ, ಮಾಡ್ಬೇಕಂತ ಮಾಡ್ಬೋದು. ಅವ್ರು ಮಹಾರಾಜರು ಬಂದ್ರೆ ಅವ್ರಿಗೂ ಸಹ ಕೊಡ. ಅಲ್ಲ, ಈಗ ನಿಮ್ಮ ಹೆಸರಂತ? ಕುಮಾರ್ ಅಂತ. ಕುಮಾರ್ ಅವರೇ ಹೇಳಿ, ಈಗ ನಾನು ಹೇಳೋದು ರಾಜರೇ ಬರ್ಬೇಕಿತ್ತ ಮೈಸೂರು ಅಭಿವೃದ್ಧಿ ಮಾಡಕ್ಕೆ? ರಾಜ ಬಂದ್ರೆ ನಮ್ಗೆ ಮೈಸೂರಿಗೆ ಒಳ್ಳೆ ಇದಾಯ್ತದೆ. ಯಾಕೇಳಿ, ಸಂಸ್ಕೃತಿ ಉಳ್ಕೋತದೆ. ಮೈಸೂರು ಒಂದು ನೆಲೆ ಇದಾಯ್ತದೆ. ಅದಕ್ಕೋಸ್ಕರ ಅವ್ರಿಗೆ ನಾವು ಓಟ್ ಹಾಕೋದು. ಹೌದಾ? ಅಲ್ಲ, ಬರ್ತಾರ ಅವರು? ಖಂಡಿತ. ಲಕ್ಷ್ಮಣ್ ಬೇಡವಾ? ಲಕ್ಷ್ಮಣ್ ನಮ್ಗೆ ಬೇಡ. ಅಲ್ಲ, ಕ್ಯಾಂಡಿಡೇಟ್ಸ್ ಹೆಂಗೆ ಈಗ? ಲಕ್ಷ್ಮಣ್ ಹೆಂಗೆ? ಅವ್ರ ಬಗ್ಗೆ ನಮ್ಗೆ ಬೇಡ. ನಾವು ಎದುರು ಮಾತ್ರ ಓಟ್ ಹಾಕೋದು. ಇಲ್ಲಿ ಸಿಎಂ ತವರು ಜಿಲ್ಲೆ, ಏನಾಗ್ಬೋದು ನೆಕ್ ಟು ನೆಕ್ ಫೈಟ್? ನೋಡೋಣ, ಡಿಪೆಂಡ್ ಆಯ್ತದ ಯಾರು ಹಂಗೆ ಅಂತ. ಪ್ರತಾಪ್ ಸಿಂಹ ಟಿಕೆಟ್ ಕೊಡ್ತಾ ಇದು ಯಾರಿಗೆ? ಪ್ರತಾಪ್ ಸಿಂಹ ಕೊಡ್ಬೇಕಿದ? ಅವ್ರವ್ರು ಇದು ಹಂಗಂತೀರಾ? ನಿಮ್ಮ ಹೆಸರಂತ? ಸರ್ ಜಾಫರ್ ಸಾದಿಕ್ ಅಂತ. ಏನಂತೀರಾ ನೀವು? ಯಾರು ಬರ್ಬೋದು? ಸರ್ ಕಾಂಗ್ರೆಸ್ ಬರ್ಬೋದು. ಹೌದಾ? ಎಂ ಲಕ್ಷ್ಮಣ್ ಹೆಂಗೆ? ಪರವಾಗಿಲ್ಲ ಸರ್, ಒಳ್ಳೆ ಪಾರ್ಟಿ, ಒಳ್ಳೆ. ಗೊತ್ತಾ ನಿಮ್ಗೆ ಅವರು? ಹಿಂದೆ ಏನಾಗಿದ್ರು ಅವರು? ಗೊತ್ತಿಲ್ಲಪ್ಪ, ಈಗ ಗೊತ್ತು. ಒಟ್ನಾಗೆ ಕಾಂಗ್ರೆಸ್ ವಕ್ತಾರರು ಬರುತ್ತೆ. ಕಾಂಗ್ರೆಸ್ ವಕ್ತಾರರು ವಕ್ತಾರ ಸೀಟ್ ಕೊಟ್ಟಿದ್ದಾರೆ. ಏನಾರು ಆಗ್ಬೋದಾ? ಆಗತ್ತೆ ಸರ್, ಆಗತ್ತೆ. ಆಗುತ್ತಾ? ಆಗತ್ತೆ, ಗ್ಯಾರಂಟಿ ಆಗುತ್ತೆ. ಓಕೆ. ರಾಜರು ಹೋಗ್ಬಿಡ್ತಾರೆ ನೋಡಿ.
ರಾಜರು ಒಳ್ಳೆಯರೇ. ಅದಕ್ಕೆ ನಾನೇನಂದ್ರೆ ಪಕ್ಷ ಒಟ್ನಾಗ ಮನುಷ್ಯ ಒಳ್ಳೆ ಮೇನ್ ಸಿದ್ದರಾಮಯ್ಯ ಒಳ್ಳೆಯವರು, ಒಳ್ಳೆ ಮನುಷ್ಯ, ಸಿದ್ದರಾಮಯ್ಯ ಒಳ್ಳೆ ಮನುಷ್ಯ. ಒಳ್ಳೆ ಮನುಷ್ಯ. ತವರು ಜಿಲ್ಲೆ ಈ ಸಲ. ನಮಸ್ತೆ, ಏನ್ ಹೆಸರು? ಲಕ್ಷ್ಮಿ ಅಂತ. ನಿಮ್ಮ ಹೆಸರು? ಭಾಗ್ಯ ಅಂತ. ನಿಮ್ಮ ಹೆಸರು? ಜ್ಯೋತಿ ಅಂತ. ಅಬ್ಬಾ, ಭಾಗ್ಯ ಜ್ಯೋತಿ ಇಲ್ಲೇ ಇದ್ದಾರೆ. ಭಾಗ್ಯ ಜ್ಯೋತಿ ಇಲ್ಲೇ ಇದ್ದಾರೆ. ಗೃಹ ಜ್ಯೋತಿ ಸಿಕ್ತಿದ್ಯಾ? ಗೃಹಲಕ್ಷ್ಮಿ ಸಿಕ್ಕಿದೆ ಗೃಹ ಜ್ಯೋತಿ ಸಿಗ್ತಾ ಇದೆ. ಹೌದಾ? ಏನಂತೀರಾ, ಮೈಸೂರಲ್ಲಿ ಯಾರು ಬರ್ಬೋದು? ಮೈಸೂರಲ್ಲಿ ನಮ್ಮ ಸಿದ್ದರಾಮಯ್ಯ. ಆಲ್ರೆಡಿ ಅವ್ರು ಸಿದ್ದರಾಮಯ್ಯ ಇದಾರ್ರಿ. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಯಾರು ಪ್ರಧಾನಿ ಯಾರಾಗಬೇಕು? ಸುನಿಲ್ ಬೋಸ್. ಪ್ರಧಾನಿ ಯಾರಾಗಬೇಕು? ಸುನಿಲ್ ಬೋಸ್. ಸುನಿಲ್ ಬೋಸು ಚಾಮರಾಜನಗರ. ಅದು ಚಾಮರಾಜನಗರ. ಈ ಕಡೆ ರಾಹುಲ್ ಗಾಂಧಿ. ಹಾಳಾಗಿ ಹೋಗ್ಲಿ ಬಿಡಿ. ಪ್ರಧಾನಿ ರಾಹುಲ್ ಗಾಂಧಿ ಆಗ್ಬೇಕು. ಹೌದು, ಅವರೇ ಆಗ್ಬೇಕು. ಈಗ ಇಲ್ಲಿ ರಾಜರು ನಿಂತಿದ್ದಾರೆ, ಯದುವೀರ್ ದತ್ತ ಒಡೆಯರು. ಕಾಂಗ್ರೆಸ್ ಇಂದ ಎಂ ಲಕ್ಷ್ಮಣ್ ನಿಂತಿದ್ದಾರೆ. ಏನಾಗ್ಬೋದು? ನಮಗೆ ನಮ್ಮ ಸಿದ್ದರಾಮಯ್ಯ ಅವರೇ ಬರಬೇಕು ಮುಂದಾಗಿ. ಸಿದ್ದರಾಮಯ್ಯ ಆಲ್ರೆಡಿ ಬಂದ್ಬಿಟ್ಟು ಬರಬೇಕು. ಕಾಂಗ್ರೆಸ್ಸೇ ಬರಬೇಕು. ಯಾಕೆ? ನಮ್ಮ ಕಾಂಗ್ರೆಸ್ ಎಲ್ಲ ಇದರಲ್ಲೂ ನಮಗೆ ಒಳ್ಳೇದೇ ಮಾಡಿಕೊಟ್ಟಿದೆ. ಗೃಹಲಕ್ಷ್ಮಿ ಆಗ್ಬಿಡು, ಅಕ್ಕಿದಾಗಲಿ, ಕರೆಂಟ್ ಬಿಲ್ ಅದಾಗಲಿ, ನೀರಿನದಾಗಲಿ, ಎಲ್ಲದರಲ್ಲೂ ಸೌಲಭ್ಯ ಚೆನ್ನಾಗಿದೆ. ಮೈಸೂರು ಅಭಿವೃದ್ಧಿ ಆಗಿದೆಯಾ? ಆಗಿದೆ ತುಂಬಾ. ಈ ಕಳೆದ ಬಾರಿ ಪ್ರತಾಪ್ ಸಿಂಹ ಗೆದ್ದಿದ್ರು ನೋಡಿ. ಇದು MLA ಚುನಾವಣೆ ಅಲ್ಲ, ಇದು MP ಚುನಾವಣೆ. ಪ್ರತಾಪ್ ಸಿಂಹ MP ಆಗಿದ್ರು. ಕೆಲಸ ಮಾಡಿದಾರಾ? ಮಾಡಿದ್ದಾರೆ. ಅವ್ರು ಮಾಡಿದ್ದಾರೆ. ಈ ಸಲ ಅವ್ರ ಬದಲಿಗೆ ಯದುವೀರ್ ಒಡೆಯರಿಗೆ ಟಿಕೆಟ್ ಕೊಟ್ರಲ್ಲ, ಏನಂತೀರಾ? ತುಂಬಾ ಒಳ್ಳೇದು. ಮುಂದೆ ಬಂದ್ರು ನಿಮಗೆ ಮಾತ್ರ ಕಾಂಗ್ರೆಸ್ ಗೆಲ್ಬೇಕು. ಗೆಲ್ಬೋದು. ಗೆಲ್ತಾರ? ಕಾಂಗ್ರೆಸ್ ಮುಂದೆ ಬರ್ಬೇಕು. ಹೌದಾ? ನಿಮಗೆ? ಬಿಜೆಪಿ. ನೀ ಎಂತ ಬೇಕು ಇವರಿಗೆ? ನಾವು ಮೊಮ್ಮಗಳ ಅಜ್ಜಿ ಕಾಂಗ್ರೆಸ್, ಮೊಮ್ಮಗಳು ಬಿಜೆಪಿಯಾ? ಯಾಕೆ ಬಿಜೆಪಿ? ಯಾಕೆ ಅಂತಂದ್ರೆ ಬಿಜೆಪಿ ಮಾಡಿರೋದು ಯಾರಿಗೂ, ಕಾಂಗ್ರೆಸ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಕಾಂಗ್ರೆಸ್ ಅಂದ್ರೆ ಜಾಸ್ತಿ ಎಲ್ಲ ಸೌಲಭ್ಯಗಳನ್ನೆಲ್ಲ ಮಾಡುತ್ತಲ್ಲ, ಅದಕ್ಕೆ ಕಾಂಗ್ರೆಸ್ ಅಂತ ಹೇಳ್ತಾರೆ. ಅಲ್ಲಿ ಏನು ಸೌಲಭ್ಯಗಳು ಮಾಡಲ್ಲ. ಯಾಕಂದ್ರೆ ಅಲ್ಲಿ ಬಿಜೆಪಿ ಅಂತಂದ್ರೆ ಬಿಜೆಪಿ ಎಲ್ಲದಕ್ಕೂ ನಮ್ಮ ದೇಶದಲ್ಲಿ ಶ್ರೀಮಂತರು ಎಲ್ಲ ಬಡವ್ರ ಮಕ್ಕಳು ಎಲ್ಲರೂ ಬಡವ್ರಂಗೆ ಇರ್ತಾರೆ. ಶ್ರೀಮಂತರುಗಳು ಇನ್ನೂ ಶ್ರೀಮಂತರಾಗ್ತಾರೆ. ಅವ್ರೇನಾದ್ರು ಇವರು ಈಗ 2,000 ರೂಪಾಯಿಂದಿದ್ದು ಫ್ರೀ ಕೊಡಬಾರ್ದಿತ್ತು ಅಂತ ಹೇಳ್ತಿದ್ರಿ. ಫ್ರೀ ಕೊಡಬಾರ್ದಿತ್ತು. ಏನ್ ಮಾಡ್ಬೇಕಿತ್ತು ಮತ್ತೆ? ಏನ್ ಮಾಡ್ಬೇಕಿತ್ತು ಅಂತಂದ್ರೆ ಬಡವ್ರ ಮಕ್ಳಿಗೆ ಇನ್ನೂ ಜಾಸ್ತಿ ಸೌಲಭ್ಯಗಳು, ಕೊಡ್ಬೇಕಿತ್ತು. ಶ್ರೀಮಂತರುಗಳು ಹೆಂಗ್ ಬದುಕ್ತಾರೆ ಹಂಗೆ ಬಡವ್ರ ಮಕ್ಳು ಬದುಕಬೇಕು ಅಂತ. ನಿಮ್ಮ ಹೆಸರೆಂತ? ಮಂಜುಳಾ ಅವರೇ, ಏನಂತೀರಾ ಈ ಸಲ ಯಾರು ಬರ್ಬೇಕು? ಪ್ರಧಾನಿ ಯಾರಾಗಬೇಕು? ಯಾರು ಬಂದ್ರು ಓಕೆನೆ. ಅಂದ್ರೆ ಕರೆಕ್ಟ್ ಆಗಿ ಆಡಳಿತ ನಡೆಸೋರು ಬೇಕಿರೋದು. ಈಗ ಮಾಡಿದಾರಲ್ಲ, ಪ್ರಕಾರ ಕರೆಕ್ಟ್